ಫಸ್ಟ್ ಆಫ್ ಆಲು ಕಂಟೆಂಟ್ ಕ್ರಿಯೇಟರ್ಗೆ ಫಸ್ಟ್ ಟೈಮ್ ಮಾಡ್ತಿರೋದು ಇದು. ಸೊ ಅದು ನೋಡಿ ಖುಷಿ ಆಯಿತು. ಆ್ಯಂಡ್ ಎಲ್ಲ ಸೇರಿ ಹೊಸೊಬ್ಬರು ಮಾಡ್ತಿರೋದ್ರಿಂದ ಖುಷಿಯಾಗಿದೆ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಲ್ಲ ಬಂದು ನೋಡಿ ಅಷ್ಟೇ. ಸರ್ ಹೇಳಿ ಸರ್, ಸಿನಿಮಾ ನೋಡಿದ್ರಿ? ಹೌದು. ಹೇಗೆ ಅನ್ನಿಸ್ತು? ಹೇಗಿದೆ ಸಿನಿಮಾ? ಈ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿದೆ. ಸೊ ಹೊಸಬ್ರಿಂದ ಈ ಥರದೊಂದು ಹೊಸ ಕಾನ್ಸೆಪ್ಟ್ ಮಾಡಿರೋದು ಲೈಕ್ ನಿಮಗೆ ಮೂವಿ ತುಂಬ ಎಂಗೇಜಿಂಗ್ ಅಂತ ಅನಿಸುತ್ತೆ. ಲೈಕ್ ಸ್ಟೋರಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಮೂವಿ ತೆಗ್ದಿರೋ ರೀತಿ ಆಗಿರ್ಬೋದು, ಎಲ್ಲೂ ಡಿಸ್ಕಂಫರ್ಟ್ ಅಥವಾ ಬೇಜಾರು ಅನ್ನೋ ಥರದಿಲ್ಲ. ತುಂಬ ಎಂಗೇಜಿಂಗ್ ಆಗಿತ್ತು. ಸೊ ಇಷ್ಟ ಆಯಿತು, ಒಂದು ಹೊಸ ಥರದ್ದು ಪ್ರಯತ್ನ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಲೈಟ್ ಟೋನ್ ಇದೆ, ಅಂದರೆ ಸ್ವಲ್ಪ ಕಾಮಿಡಿ ಆ ಥರದ್ದೆಲ್ಲ ಇದೆ. ಬಟ್ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ಲಿ ಬಂದು ನಿಮಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಎಲಿಮೆಂಟ್ಸು ಅದೆಲ್ಲ ಸಿಗುತ್ತೆ. ಈಗ ನಾವು ಯೂಶ್ವಲಿ ಈ ಥರ ಸ್ಟೋರೀಸ್ ಎಲ್ಲ ಮಲಯಾಳಮ್ ಅಥವಾ ತಮಿಳಲ್ಲಿ ನೋಡ್ತೀವಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ಸ್ ಈ ಥರದ್ದೆಲ್ಲ. ಸೊ ಕನ್ನಡದಲ್ಲೂ ಒಂದು ಪ್ರಯತ್ನ ಮಾಡಿರೋದು ಚೆನ್ನಾಗಿದೆ. ಲೈಕ್ ಅದು ಇನಿಷಿಯಲಿ ಆ ಟಾಯ್ಸ್ ಅಂತ ಕೇಳಿದ ತಕ್ಷಣ ಏನಿದು ಅನ್ನೋದೊಂದು ಕ್ಯೂರಿಯಾಸಿಟಿ ಬರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಅದು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅದ್ರದ್ದು ಏನು ಹಿನ್ನೆಲೆ ಏನು ಅನ್ನೋದು ಮೂವಿಲಿ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದೊಂದು ಅದು ಎಲಿಮೆಂಟ್ ಹೊಸದು ಅನಿಸ್ತು. ಕಂಟೆಂಟ್ ತುಂಬ ಲೈಕ್ ಸ್ಟೋರಿ ವೈಸ್ ಚೆನ್ನಾಗಿದೆ, ಒಂದು ಹೊಸ ಥರದ ಸ್ಟೋರಿ, ಫ್ರೆಶ್ ಸ್ಟೋರಿ ಅಂತ ಅನ್ನಿಸ್ತು. ಒಳ್ಳೆ ಸಸ್ಪೆನ್ಸ್ ಮೂವಿ, ತುಂಬ ಚೆನ್ನಾಗಿತ್ತು. ನೀವು ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟು ಮಾಡಿದಾಗ ಆ ಥರ ಇರುತ್ತೆ. ಮೂವಿನ ಮಿಸ್ ಮಾಡಿದೆ, ನಿಮ್ಮ ನೆಚ್ಚಿನ ಹತ್ತಿರದ ಥಿಯೇಟರ್ಸ್ಗೆ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹಾಫ್ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫಲ್ಲಿ ಯಾರು ಕೊಲೆ ಮಾಡಿದ್ರು ಅಂತ ಒಂದು ಸ್ವಲ್ಪನೇ ಗೊತ್ತಾಗ್ತಾ ಹೋಗುತ್ತೆ. ಚೆನ್ನಾಗಿದೆ ಮೂವಿ ಓವರಾಲ್. ನಾನು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂದರೆ ಆಲ್ಮೋಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದು ಅಥವಾ ಬೇರೆ ಯಾರೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ. ಆದರೆ ಇದು ಫಸ್ಟ್ ಟೈಮು ಜರ್ನಲಿಸ್ಟ್ ಆಗಿಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಕೊಲೆ ಯಾರು ಮಾಡಿದ್ರು ಅಂತ ಫೈನಲ್ವರೆಗೂ ನಮ್ಮ ಹೀರೋ ಅವರೇ ಕಂಡಿಡೋದು ತುಂಬ ಇಷ್ಟ ಆಯಿತು. ಈ ಥರ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ಅದು ಬಂದಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಇದೊಂದು ಒಳ್ಳೆ ಸಿನಿಮಾ, ಕನ್ನಡಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುದೀಪ್ ಅಂತ, ಇನ್ಸ್ಟಾಗ್ರಾಮಲ್ಲಿ ಸುದೀಪ್ ಲಾಕ್ಸ್ ಅಂತ ಇದೆ ನನ್ನ ಚಾನಲ್, ಫಾಲೋ ಮಾಡ್ಕೊಳ್ಳಿ. ಸರ್ ಇದೊಂಥರ ಯೂನಿಕ್ ಸ್ಟೋರಿ ಲೈನ್ ಇದೆ ಸರ್. ಈ ಥರ ಸಿನಿಮಾ ನಾನು ನೋಡೇ ಇಲ್ಲ ಕನ್ನಡ ಸಿನಿಮಾದಲ್ಲಿ. ಹೌದು ಸರ್, ಈ ಥರ ಒಂದು ಕಂಟೆಂಟ್ ಇಲ್ಲ, ನಾವು ಜನ ಸಪೋರ್ಟ್ ಮಾಡಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಅವಾಗ ಇಂಥ ಚಿತ್ರರಂಗಕ್ಕೆ ಒಂದು ಎಂಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಹಾಗೂ ಇಂತಹ ಕಾನ್ಸೆಪ್ಟ್ಸ್ನ ಬರ್ತಾ ಇರುತ್ತೆ ಹೊಸದು. ನಾವು ಏನು ಮಾಡ್ತೀವಿ ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲ್ಲ, OTT ಇಲ್ಲ ಇನ್ಯಾವುದ್ರಲ್ಲೂ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಸೊ ಅದಕ್ಕಿಂತ ಥಿಯೇಟ್ರಿಗೆ ಬಂದರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಇವ್ರಿಗೂ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. OTT ನೋಡಿದ್ರೆ ಅಷ್ಟು ಮಜಾ ಬರಲ್ಲ. ಥಿಯೇಟ್ರಿಗೆ ಬಂದರೆ ಆ ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಇನ್ನಿತರ ಟೆಕ್ನಿಕಲ್ ಸ್ಟಫ್ನ ನಾನು ಈಸಿಯಾಗಿ ಗ್ರಾಸ್ ಮಾಡ್ಕೊಬೋದು. ಬಟ್ TVಯಲ್ಲಿ ಮುಂದೆ ನೋಡಿದ್ರೆ ಅದೇನು ಗೊತ್ತಾಗಲ್ಲ. ಸೊ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸರ್ ಫಸ್ಟ್ ಹಾಫು ಒಂಥರ ಏನು ಅಂತಂದರೆ ನಮಗೇನು ಅರ್ಥ ಆಗಲ್ಲ. ಲೈಕ್ ಏನೋ ನಡೀತಾ ಇರುತ್ತೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೆಕೆಂಡ್ ಹಾಫು ನಾವು ಏನೋ ಅಂದ್ಕೊಂಡಿರ್ತೀವಿ ಮೈಂಡಲ್ಲಿ, ಬಟ್ ಸ್ಕ್ರೀನ್ ಮೇಲೆ ಇನ್ನೇನೋ ನಡೀತಾ ಇರುತ್ತೆ. ಸೊ ಹೆಂಗೆ ಅಂತಂದರೆ ಎಡ್ಜ್ ಆಫ್ ದಿ ಸೀಟು, ನಾವೇನೋ ಮೈಂಡಲ್ಲಿ ಇರುತ್ತೆ, ಮುಂದೆ ಇನ್ನೇನೋ ಆಗ್ತಾ ಇರುತ್ತೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸು. ಸೊ ಒಂಥರ ಕುತೂಹಲ, ನಮಗೆ ಎಕ್ಸ್ಪೆಕ್ಟೇ ಮಾಡಲ್ಲ ಕ್ಲೈಮ್ಯಾಕ್ಸ್ ಆ ಥರ ಇದೆ. ಸೊ ನಮ್ಮ ಮೈಂಡಲ್ಲಿ ಬೇರೆ ಏನೋ ಇತ್ತು, ಬಟ್ ಅಲ್ಲಿ ಸ್ಕ್ರೀನ್ ಮೇಲೆ ಇನ್ನೇನೋ ತೋರಿಸಿದ್ದಾರೆ. ಸೊ ಅದನ್ನೇ ಒಬ್ಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥದ್ದು ಅಂತ ಹೇಳ್ತಾರಲ್ಲ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ಇದೆ. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು. ಸೊ ಒಂದು ಸ್ಕ್ರೀನ್ ಮೇಲೆ ಏನು ಗೊತ್ತಾಗಬಾರ್ದು ನಮ್ಗೆ ಏನಾಗ್ತಿದೆ ಅನ್ನುವಂಥದ್ದು, ಅದನ್ನು ಇಲ್ಲಿ ತೋರಿಸಿದ್ರೆ ಲೈಕ್ ನಮ್ಗೆ ಗೊತ್ತೇ ಆಗ್ತಾಯಿಲ್ಲ ಏನಾಗ್ತಿದೆ ಅಂದ್ಬಿಟ್ಟು. ಬಟ್ ಎಕ್ಸ್ಪೆಕ್ಟೇಷನ್ಗೂ ಮೀರಿರುವಂಥ ಕ್ಲೈಮ್ಯಾಕ್ಸು ಇದರಲ್ಲಿದೆ. ಶರತ್. ಮೂವೀಸ್ ತುಂಬ ಚೆನ್ನಾಗಿದೆ. ಎಲ್ಲ ಕನ್ನಡದವರೆಲ್ಲ ಬಂದು ನೋಡಿ. ಮೂವಿ ಕನ್ನಡದ ಮೂವಿಗೆ ಸಪೋರ್ಟ್ ಕಡಿಮೆ ಆಗ್ತೈತೆ, ಹೋಯ್ತಾ ಬರೀ ಪ್ಯಾನ್ ಇಂಡಿಯಾ ಫಿಲಮ್ಸ್ಗೆ ಮಾತ್ರ ಸಪೋರ್ಟ್ ಸಿಗ್ತೈತೆ. ಬಂದು ಇದು ಟಾರ್ಟೈಸ್ ಮೂವಿ October 24th ಎಲ್ಲ ಬಂದು ಥಿಯೇಟರ್ಸ್ನಲ್ಲಿ ನೋಡಿ. ಸಸ್ಪೆನ್ಸ್ ಚೆನ್ನಾಗಿದೆ, ನೀವು ಸೀಟ್ ಬಿಟ್ಟು ಅಲ್ಲಾಡೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಫುಲ್ ಬ್ಲಿಂಕೇ ಮಾಡಲ್ಲ ನೀವು, ಅಷ್ಟು ಚೆನ್ನಾಗಿದೆ ಮೂವಿ. ಬಂದು ಎಲ್ಲರೂ ನೋಡಿ, ಕನ್ನಡದ ಫಿಲಮ್ಗಳನ್ನ ಸಪೋರ್ಟ್ ಮಾಡಿ. ವೆಂಕಟೇಶ್ ಅಂತ. ಮೂವಿ ನೋಡೋಕ್ಕಂತೂ ತುಂಬ ಸಖತ್ತಾಗಿತ್ತು. ಕನ್ನಡದಲ್ಲಿ ತುಂಬ ಥರದ್ದು ಕ್ರೈಮ್ ಥ್ರಿಲ್ಲರು ಅಥವಾ ಸಸ್ಪೆನ್ಸ್ ಥ್ರಿಲ್ಲರು ತುಂಬಾ ಬಂದಿದೆ. ಬಟ್ ಈ ಥರದೊಂದು ಪ್ಲಾಟ್ ಇಟ್ಕೊಂಡು ಬಂದಿರೋ ಸಿನಿಮಾ ಇದೆ ಫಸ್ಟ್ ಅಂತ ಹೇಳ್ಬೋದು. ಹೊಸಬ್ರು ತಂಡ ಆಗಿದ್ರು ಸಹ ನೋಡೋಕ್ಕಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಮೇಕಿಂಗು, ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಹೊಸಬ್ರು ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಿಸ್ ಮಾಡ್ಕೊಬೇಡಿ, ಖಂಡಿತವಾಗ್ಲಿ ಇದೆ ನೆಕ್ಸ್ಟ್ 24 ರಿಲೀಸ್ ಆಗ್ತಿದೆ. ಮಿಸ್ ಮಾಡಿದ್ರೆ ನಿಯರೆಸ್ಟ್ ಥಿಯೇಟರ್ ಹೋಗಿ ಚೆಕ್ಔಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಬಂದಿದೆ ಕ್ರೈಮ್ ಥ್ರಿಲ್ಲರ್ಸ್ ಬಂದಿದೆ, ಥ್ರಿಲ್ಲರ್ ಫಿಲ್ಮ್ಸು ಬಂದಿದೆ. ಬಟ್ ಈ ಥರದೊಂದು ಟ್ವಿಸ್ಟ್ ಸ್ಟೋರಿ ಇಟ್ಕೊಂಡು ಬಂದಿರೋ ಸಿನಿಮಾದಲ್ಲಿ ತುಂಬ ರೇರ್ ಅಲ್ಲ ಅಂತ ಹೇಳ್ಬೋದು. ಎಲ್ಲೂ ಬೋರ್ ಅನ್ಸಲ್ಲ. ಒಂದು ಸೆಟ್ಟಿಂಗ್ ಅನ್ಬೋದು, ಇಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಅದೇ ಕ್ಯಾರಿ ಮಾಡಿದೆ ನಿಮ್ಮ ಅದೇ ಸಸ್ಪೆನ್ಸ್. ತುಂಬ ಚೆನ್ನಾಗಿದೆ ಮೂವಿ, ಮಿಸ್ ಮಾಡಿದ್ರೆ ಚೆಕ್ಔಟ್ ಮಾಡಿ. ನನ್ನ ಹೆಸರು ಮಣಿ ಅಂದ್ಬಿಟ್ಟು, ಮಣಿ ವ್ಯೂಸನ್ನು ಎಷ್ಟು ಇನ್ಸ್ಟಾಗ್ರಾಮ್ ID ಇದೆ, ಚೆಕ್ಔಟ್ ಮಾಡ್ಬೋದು. ಕತೆ ತುಂಬ ಎಲ್ಲರಿಗೂ ಇಷ್ಟ ಆಗೋ ಥರದ ಕತೆ. ನನಗೆ ಎಸ್ಪೆಷಲಿ ಈ ಥರದ್ದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆಗಳು ತುಂಬ ಇಷ್ಟ. ಆ ಥರದ ವಿಷಯದಲ್ಲಿ ಯಾರು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಮರ್ಡರ್ ಮಿಸ್ಟ್ರಿಗಳು ನೋಡೋಕೆ ಇಷ್ಟಪಡ್ತಾರೋ ಈ ಸಿನಿಮಾನ ನೋಡ್ಬೋದು. ಸೊ ನಾನು ಈ ಸಿನಿಮಾಗಳನ್ನ ತುಂಬ ಸಜೆಸ್ಟ್ ಮಾಡೋದು, ಯಾರಿಗೆ ತುಂಬ ಥ್ರಿಲ್ಲರ್ ಸಿನಿಮಾ ನೋಡೋಕೆ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಮಿಸ್ ಮಾಡಿದೆ ಬಂದು ಈ ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಸೊ ಈ ಥರ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳು ಬರೋದು ಯಾವಾಗ ತುಂಬ ರೇರ್ ಕನ್ನಡ ಸಿನಿಮಾಗಳು. ಯಾವುದು ಬಂದರೂ ಈ ಥರ ಸಿನಿಮಾಗಳು ಬಂದಾಗ ಮಿಸ್ ಮಾಡಬಾರ್ದು. ನಾನು ತುಂಬ ಎಲ್ರಿಗೂ ಸಜೆಸ್ಟ್ ಮಾಡೋದು ಅಂದರೆ ಈ ಸಿನಿಮಾ ನೋಡಿ ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಸರ್ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಕ್ರೈಮ್ ಲವರ್ಸ್ಗೆ ತುಂಬಾ ಇಷ್ಟ ಆಗೋವಂಥ ಮೂವಿ. ಲಾಸ್ಟ್ವರೆಗೂ ನಿಮ್ಗೆ ಏನು ಸಸ್ಪೆನ್ಸು ಏನಿದೆ ಅಂತಲೇ ಗೊತ್ತಾಗಲ್ಲ, ಬಟ್ ಲಾಸ್ಟಲ್ಲಿ ರಿವೀಲ್ ಆಗುತ್ತೆ, ಒಂದು ಮೆಡಿಕಲ್ ಮಾಫಿಯಾ ಬಗ್ಗೆ ರಿವೀಲ್ ಆಗುತ್ತೆ. ಈ ಸಿನಿಮಾದಲ್ಲಿ ತಂದೆ ಮಗಳ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಹೇಳಿದ್ದಾರೆ.
ಮತ್ತು ದುಡ್ಡಿಂದೆ ಹೋದಾಗ ನಾವು ವ್ಯಾಲ್ಯೂಸ್ನೆಲ್ಲ ಬಿಟ್ಟು ದುಡ್ಡಿಂದ ಹೋದಾಗ ನಮ್ಗೆ ಯಾವ ಸಿಚುವೇಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಜೊತೆಲಿ ಈ ಬಾಲ್ಯ ವಿವಾಹ ಬಗ್ಗೆ ಹೇಳಿದ್ದಾರೆ, ಚೈಲ್ಡ್ ಮ್ಯಾರೇಜಸ್ ಬಗ್ಗೆ ಹೇಳಿದ್ದಾರೆ. 18 ವರ್ಷದೊಳಗಿರೋ ಹುಡುಗಿಯರಿಗೆ ಮದುವೆ ಒಂದೇ ಅಲ್ಲ, ಓದಬೇಕು, ಅವರು ಚೆನ್ನಾಗಿ ಓದಿ ಅವರು ವಿದ್ಯಾವಂತರಾಗಬೇಕಂತಲೂ ಹೇಳಿದ್ದಾರೆ. ಒಳ್ಳೊಳ್ಳೆ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಸಸ್ಪೆನ್ಸ್ ಥ್ರಿಲ್ಲರ್ ಇದಂತೂ ತುಂಬಾ ಚೆನ್ನಾಗಿದೆ ಮೂವಿ. ಅದೇ ಏನು ಹೇಳೋದಂದರೆ ಮೆಡಿಕಲ್ ಇದ್ರ ಬಗ್ಗೆ ಮಾಡಿದ್ದಾರೆ, ಮೆಡಿಕಲ್ ಮಾಫಿಯಾ ಹೆಂಗೆ ವರ್ಕ್ ಆಗುತ್ತೆ ಅಂತ. ಏನಂದರೆ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳುವಳಿಕೆ ಇದ್ದರೆ ಚೆನ್ನಾಗಿ ಅಂತ ಮಾಡಿದ್ದಾರೆ. ಸೊ ಅದೇ ಥರನೇ ಯೂಸಿ ಥರನೇ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು. ನೋಡಲೇಬೇಕು ಸರ್ ಎಲ್ಲರೂ, ಒಂಥರ ನಾಲೆಜ್ಗಾದರೂ ನೋಡಬೇಕು. ಸೆಕೆಂಡ್ ಹಾಫ್ ತುಂಬಾ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಇತ್ತು. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಪ್ರತಿಯೊಬ್ಬರಿಗೂ. ಅದೊಂಥರ ಗೆಸ್ಸೇ ಮಾಡೋಕ್ಕಾಗಲಿಲ್ಲ, ಆ ಥರ ಸ್ಟೋರಿ ಬಿಲ್ಡಿಂಗ್ ಮಾಡಿದ್ದಾರೆ ಟೀಮವರು. ಟಾಟಾ ಟೀಮವ್ರಿಗೆ ಜನಗಳಿಗೆ ಏನು ಹೇಳೋದಂದರೆ ಈ ಥರ ಮೂವಿನ ಸಪೋರ್ಟ್ ಮಾಡಿ, ಇದೇ ಥರ ಮೂವಿ ನೀವು ಸಪೋರ್ಟ್ ಮಾಡಿದ್ರೆ ಇವರು ಇದೇ ಥರ ಒಳ್ಳೊಳ್ಳೆ ಮೂವೀಸ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಕನ್ನಡದವರು ಮೊಬೈಲು ಯೂಟ್ಯೂಬು ಅಲ್ಲೆಲ್ಲ ಬಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ಬೇಕು ಇಂಥವೆಲ್ಲ. ಆವಾಗ ಇವ್ರಿಗೂ ಸಪೋರ್ಟ್ ಆದಂಗೆ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ಮೂವೀಸ್ ಇವ್ರು ಮಾಡ್ಬೋದು ಸರ್. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಸ್ಯಾಮಿ ಇನ್ಸ್ಪೈರ್ಸ್ ಅಂತ ಪೇಜ್ ಇದೆ.